ಕೃತಜ್ಞತೆ ಹೇಳುತ್ತೇನೆ. ನಮ್ಮೆಲ್ಲರಿಗೆ ಬಹಳ ಸಂತೋಷದ ವಿಷಯ, ಏಕೆಂದರೆ ಸುಮಾರು 10 ವರ್ಷದಿಂದ ನಾವು ಈ ಒಂದು ಪವಿತ್ರವಾದ ಶಿಲುಬೆಯ ಅನಾವರಣದಲ್ಲಿ ಮತ್ತು ಮುಖ್ಯ ಮಹಾದ್ವಾರದ ಪರಿಶುದ್ಧ ಸ್ಥಳದಲ್ಲಿ ಸುಮಾರು 10 ವರ್ಷದಿಂದ ನಾವು ಕ್ರಿಸ್ಮಸ್ಗಿಂತ ಮೊದಲು 15 ತಾರೀಕು ಪ್ರತಿ ವರ್ಷ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುತ್ತೇವೆ. ದೇವರು ಇಲ್ಲಿವರೆಗೆ ನಮ್ಮೆಲ್ಲ ಚಿಟ್ಟ ಗ್ರಾಮ, ಊರಿನ ಜನ, ಸಭೆ, ಪ್ರತಿಯೊಂದು ಕುಟುಂಬ ದೇವರ ಆಶೀರ್ವಾದ ಮಾಡಿ ಮತ್ತೊಂದು ಸಾರಿ 2025ನೇ ವರ್ಷದ ಈ ಒಂದು ಕ್ರಿಸ್ತ ಜಯಂತಿಯ ದಿವಸಗಳಲ್ಲಿ ನಾವು ಮತ್ತೊಂದು ಸಾರಿ ಈ ಒಂದು ಪವಿತ್ರ ಸ್ಥಳದಲ್ಲಿ ಬಂದು ದೇವರನ್ನು ಆರಾಧಿಸುವ ದೇವರು ಕೃಪೆ ಮಾಡಿದರೆ ಅದಕ್ಕಾಗಿ ದೇವರಿಗೆ ಕೃತಜ್ಞತೆ. ಮತ್ತು ವಿಶೇಷವಾಗಿ ಈ ಸಮಯದಲ್ಲಿ ಈ ಒಂದು ವಿಶೇಷ ಆರಾಧನೆ ನಿಮಿತ್ತವಾಗಿ ನಮ್ಮ ಮಧ್ಯದಲ್ಲಿ ಅನೇಕ ದೈವ ಸೇವಕರಿದ್ದಾರೆ. ಈ ವರ್ಷ ಕೂಡ ನಮ್ಮ ಮಧ್ಯದಲ್ಲಿ ನಮ್ಮ ಡಾಕ್ಟರ್ ಸಿರಮಣಿ ಸರ್ ಅವರಿಗೆ 10 ವರ್ಷದಿಂದ ಸತತವಾಗಿ ನಮ್ಮ ಸಭೆಗೆ ಬರ್ತಾ ಇದ್ದಾರೆ ಮತ್ತು ನಾವು ಉತ್ತಮ ಸಂದೇಶ ನಮ್ಮ ಚಿಟ್ಟ ಸಭೆ ವತಿಯಿಂದ ನಾವು ವಂದಿಸ್ತೇವೆ. ಚಪ್ಪಳಿದ್ದಾರೆ. ಅವರು ಗಾದಿಗೆ ಊರಲ್ಲಿ ಹುಟ್ಟಿ ಬೆಳೆದು ಕನ್ನಡ ಸೇವೆ ಮಾಡಿ ಮತ್ತು ನಮ್ಮೂರಲ್ಲೇ ಮನೆ ಕಟ್ಟಿಕೊಂಡಿದ್ದಾರೆ. ಬಹಳ ಸಂತೋಷ. ಅವರಿಗೂ ಕೂಡ ಈ ಸಭೆಯಲ್ಲಿ ನಾವು ಚಪ್ಪಳ ಮೂಲಕವಾಗಿ ಸ್ವಾಗತ ಮಾಡುತ್ತೇವೆ. ಅದರಲ್ಲಿ ನಮ್ಮ ಆತ್ಮೀಯ ಸಹೋದರರಾಗಿರುವಂತಹ ಮನಾರ್ವರಿದ್ದಾರೆ. ಅವರು ಹೈದರಾಬಾದ್ ಇಂಥ ಒಂದು ಸುಂದರವಾದಂತ ಈ ಒಂದು ಕ್ರಿಸ್ಮಸ್ ಆಚರಣೆ ಇದೆ ಎಂಬುದಾಗಿ ತಿಳ್ಕೊಂಡು ಅವರು ಬಂದಿದ್ದಾರೆ. ಅವರಿಗೆ ಸಭೆ ವತಿಯಿಂದ ಚಪ್ಪಳ ಮೂಲಕವಾಗಿ ಸ್ವಾಗತ ಮಾಡೋಣ. ಮತ್ತು ಅದೇ ರೀತಿ ನಮ್ಮ ಮಧ್ಯದಲ್ಲಿ ಅವರಿಗೂ ಕೂಡ ಈ ಸಮಯದಲ್ಲಿ ನಾವು ನಮ್ಮ ಚಿಟ್ಟ ಸಭೆ ವತಿಯಿಂದ ಚಪ್ಪಳ ಮೂಲಕವಾಗಿ ಸ್ವಾಗತ ಮಾಡಿ ಅವರು ಕೂಡ ಬಹಳ ಉತ್ತಮರಾಡುವಂತವರು ಮತ್ತು ಇವತ್ತಿನ ದಿವಸದಲ್ಲಿ ನಮ್ಮ ಈ ಒಂದು ಬಂದಿದ್ದಕ್ಕಾಗಿ ಅವರಿಗೂ ಕೂಡ ನಾನು ಮತ್ತೊಂದು ಸಾರಿ ನಮ್ಮ ಚಿಟ್ಟ ಸಭೆಯಿಂದ ವಂದಿಸ್ತೇವೆ. ಮತ್ತು ಅದೇ ರೀತಿ ನಮ್ಮೆಲ್ಲರಿಗಿಂತ ವಿಶೇಷವಾದಂತಹ ಗಣ್ಯರು ಹೇಳಿದ್ದಾರೆ. ಈಗ ಮಧ್ಯದಲ್ಲಿ ಈಗಾಗಲೇ ನೋಡ್ತಾ ನೀವು ಜನಿಸಿ ಬಂದಿರುವಂತ ಈ ಒಂದು ಸಂತೋಷದ ಸಂಭ್ರಮದ ನಿಮಿತ್ತವಾಗಿ ಈ ಒಂದು ಪ್ರೀತಿಯ ಸಂಕೇತವಾಗಿ ನಾವು ಕೇಕನ್ನು ಕಟ್ ಮಾಡುತ್ತೇವೆ. ದೇವರೇ, ಕ್ಯಾಂಡಲ್ ಅಂಟಿಸಿ ಕೇಕ್ ಮಾಡುವಾಗ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು. ಚಿಟ್ಟ ಗ್ರಾಮ, ಊರಿನ ಎಲ್ಲ ಜನ, ಸಭೆ, ಪ್ರತಿಯೊಂದು ಕುಟುಂಬ ಆಶೀರ್ವಾದ ಮಾಡಿ ಮುಂದೆ ನಡೆಯುವಂತೆಲ್ಲ ಆ ಕಾರ್ಯಕ್ರಮ ನಿಮ್ಮ ಪ್ರಸನ್ನತೆ ಮೂಲಕ ಆಶೀರ್ವಾದ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. वेरी वेरी हैप्पी वेरी 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 खुशियों पे छा गए बाहर, बड़ा दिन फिर आ गया, खुशियाँ मनाओ, खुशियाँ मनाओ, खुशियाँ मनाओ, खुशियाँ मनाओ, खुशियाँ ಮನಾओ. 2025 ಕ್ರಿಸ್ತ ಜಯಂತಿಯ ಈ ದಿವಸದಲ್ಲಿ ಇರ್ತೇವೆ. ಅಂಟಿಸಿ ಕೇಕ್ ಅನ್ನು ಮಾಡ್ತೇವೆ. ತಂದೆ, ಮಗ, ಪರಿಶುದ್ಧಾತ್ಮಕರಾಗಿ ದೇವರ ಹೆಸರಿನಲ್ಲಿ ಸಭೆಯನ್ನು ಪ್ರತಿಯೊಂದು ಕುಟುಂಬದ ಎಲ್ಲ ಸದಸ್ಯರನ್ನು ದೇವರು ಆಶೀರ್ವಾದ ಮಾಡಲಿ. ಮೇರಿ ಮೇರಿ ಹ್ಯಾಪಿ ಮೇರಿ बोलो मसीह की वेरी वेरी हैप्पी वेरी
Very, very! Yes, Happy Mary! ಈಗದೆ ಒಂದಿದ್ದು ನಾವು 10 ವರ್ಷದಿಂದ ಸತತವಾಗಿ ಈ ಸ್ಥಳದಲ್ಲಿ ನಾವು ಆರಾಧನೆ ಮಾಡ್ತಾ ಇದ್ದೇವೆ ಮತ್ತು ಕ್ರಿಸ್ಮಸ್ಗಿಂತ ಮೊದಲು 15ನೇ ತಾರೀಕಿನಲ್ಲಿ ನಾವು ಇವತ್ತು ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡುತ್ತೇವೆ. ದೇವರು ನಮ್ಮ ಗ್ರಾಮ, ಚಿಟ್ಟ ಗ್ರಾಮ, ಊರಿನ ಎಲ್ಲ ಜನ ಸಭೆ ಇಷ್ಟ ಆಶೀರ್ವಾದ ಮಾಡಿದ್ದಾನೆ. ನಾವು ಯಾರ ಹತ್ರ ಒಂದು 10 ರೂಪಾಯಿ ತೆಗೆದುಕೊಳ್ಳೋದಿಲ್ಲ. ಯಾವುದೇ ಕೆಲಸ ಮಾಡಬೇಕಾದ್ರೆ ನಮ್ಮ ಚಿಟ್ಟ ಗ್ರಾಮದಲ್ಲಿ ನಮ್ಮ ಸಭೆಯವರು ಪ್ರತಿಯೊಂದು ಕುಟುಂಬದವರು ಸಹಾಯ ಮಾಡಿ ಅನೇಕ ಕಾರ್ಯಗಳಲ್ಲಿ ಮತ್ತು ಕಮಲ್ ಕಟ್ಟುವುದರಲ್ಲಿ ಮತ್ತು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಅವರು ಸಹಾಯ ಮಾಡಿ ಸುಮಾರು 10 ವರ್ಷಗಳಿಂದ ಈ ಒಂದು ಸ್ಥಳದಲ್ಲಿ ನಾವು ಈ ಒಂದು ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡುವುದರ ಮೂಲಕವಾಗಿ ದೇವರು ನಮ್ಮ ಸಭೆ ಗ್ರಾಮ ಆಶೀರ್ವಾದ ಮಾಡಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ಅಲ್ಪನಾದವರಿಗೆ ಏನೇನು ಮಾಡ್ತೀರೋ ಅದು ನನಗೆ ಮಾಡಿದ ಹಾಗೆ ಎನ್ನುವುದಾಗಿ. ನಾವು ಮಾಡುವಂತ ಕಾರ್ಯ ಅದು ದೇವರಿಗೆ ಮೆಚ್ಚುಗೆ ಆಗಿರುತ್ತದೆ. ಇವತ್ತಿನ ದಿವಸದಲ್ಲಿ ಉತ್ತಮ ಸದಸ್ಯ ಕೊಟ್ಟಂತ ಮತ್ತು ಡಾಕ್ಟರ್ ಮತ್ತು ನನ್ನ ಸಭೆ ಎಲ್ಲ ಸದಸ್ಯರಿಗೆ ಕೂಡ ಮತ್ತೊಂದು ಸಾರಿ ನಾನು ವಂದನೆ ಹೇಳುತ್ತೇನೆ. ಈ ಸಮಯದಲ್ಲಿ ಬಟ್ಟೆ ಕೊಡುವುದರ ಮೂಲಕ, ಅನೇಕರಿಗೆ ಊಟ ಕೊಡುವುದರ ಮೂಲಕ ಇಡೀ ಗ್ರಾಮದಲ್ಲಿ ಈ ಒಂದು ಸಂಭ್ರಮ ಆಚರಣೆ ಮಾಡುತ್ತಿರುವಂತಹ ಸಮಯದಲ್ಲಿ ದೇವರಿಂದ ಅಪೇಕ್ಷೆ ಪಡುವಂತ ಕಾರ್ಯ ಏನಂದ್ರೆ ದೇವರಿಗೆ ಮಹಿಮೆ ಆಗಬೇಕು. ಯೇಸು ಸ್ವಾಮಿ ಹುಟ್ಟಿ ಬಂದಂತ ಉದ್ದೇಶ ಏನಂದ್ರೆ ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ಈ ಎರಡೇ ಕಾರಣಕ್ಕಾಗಿ ಯೇಸು ಸ್ವಾಮಿ ಬಂದಿದ್ದಾನೆ. ಈ ಎರಡೇ ಕಾರಣ. ಮೊದಲನೇದಾಗಿ ದೇವರಿಗೆ ಮಹಿಮೆ ಆಗ್ಬೇಕು, ಪರಲೋಕದಲ್ಲಿ ದೇವರಿಗೆ ಮಹಿಮೆ ಆಗ್ಬೇಕು, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಆಗ್ಬೇಕು. ನಾವು ಪರಲೋಕದಲ್ಲಿ ಮನುಷ್ಯರಿಗೆ ದೇವರಿಗೆ ಯಾವ ರೀತಿ ಮಹಿಮೆ ಆಗ್ತದೆ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಒಬ್ಬ ಮನುಷ್ಯನಿಗೆ 100 ಕುರಿಗಳಿರಲಾಗಿ 99 ಕುರಿ ಅವನ ಹತ್ರನೇ ಇದ್ದು ಆದ್ರೆ ಒಂದು ಕುರಿ ತಪ್ಪು ಹೋಗಿತ್ತು. ಆ ಕುರಿ ಸಿಕ್ಕಿದಾಗ ಅವನು ಬಹಳ ಸಂಭ್ರಮ ಪಟ್ಟಿದ್ದಾನೆ. ಸಹೋದರಿಯರಿಗೆ ಎಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ಪ್ರತಿ ವರ್ಷದಂತೆ ನಮ್ಮ ಚಿಟ್ಟ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಏನಂದ್ರೆ ಕ್ರಿಸ್ಮಸ್ ಹಬ್ಬವನ್ನ 15ನೇ ತಾರೀಕು ಆಚರಣೆ ಮಾಡ್ತೇವೆ ನಮ್ಮ ಚಿಟ್ಟ ಗ್ರಾಮದಲ್ಲಿ. ನಾವು ಈ ಹಬ್ಬ 10 ವರ್ಷದಿಂದ ಆಚರಣೆ ಮಾಡ್ತಾ ಬಂದಿದ್ದೇವೆ. 25ನೇ ತಾರೀಕು ಹಬ್ಬ ಎಲ್ಲ ಕಡೆ ಇರ್ತದೆ, ಆದ್ರೆ ನಾವು 25ನೇ ತಾರೀಕು ಮಾಡ್ತೇವೆ ಮತ್ತು 15ನೇ ತಾರೀಕು ಕೂಡ ಎಲ್ಲರನ್ನ ಕರೆಸಿ ವಿಶೇಷವಾಗಿ ಅತಿಥಿ ಗಣ್ಯರಂದ್ರೆ ಅಂಗವಿಕಲರಿಗೆ ಮತ್ತು ಅನಾಥರಿಗೆ, ಕೆಲವ ಬಲಹೀನತೆ ಉಳ್ಳಂತ ಮಕ್ಕಳು ಬಡವರಿಗೆ ಅವರಿಗೆ ಬಟ್ಟೆಗೆ ಬರೆಗಳನ್ನು ಕೊಡೋದ್ರ ಮೂಲಕವಾಗಿ ನಾವು ಅವರಿಗೆ ಸ್ವಾಗತ ಬಯಸ್ತೇವೆ. ಇದು ನಮ್ಮ ಸಭೆಯವರೆಲ್ಲರೂ ಸೇರಿ ಮಾಡ್ತೇವೆ. ನಾವು ಯಾರೇ ರಾಜಕೀಯ ನಾಯಕರ ಬಲ್ಲಾಗಲಿ, ಯಾರೇ ಶ್ರೀಮಂತರ ಬಲ್ಲಾಗಲಿ ದೇಣಿಗೆ ತಕೊಂಡು ಕಾಣಿಕೆ ತಕೊಂಡು ಮಾಡೋದಿಲ್ಲ. ನಾವು ಕೇವಲ ನಮ್ಮ ಸಭೆಯವರಿಂದಲೇ ಮಾತ್ರ, ನಮ್ಮ ಸಭೆಯ ವಿಶ್ವಾಸಿಗಳಿಂದಲೇ ಎಲ್ಲರೂ ಸೇರಿಕೊಂಡು ಎಲ್ಲರೂ ಮಾಡುವಂತ ಕಾರ್ಯಕ್ರಮ ಇದು ಹಬ್ಬವಾಗಿದೆ. ಇದರ ಮೂಲಕವಾಗಿ ಎಲ್ಲರಿಗೊಂದು ಸಂದೇಶ ಏನ್ ಕೊಡ್ತೇವೆ ಅಂದ್ರೆ ನಾವು ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ಕೊಡ್ತೇವೆ, ಶುಭ ಕೋರ್ತೇವೆ. ಎಲ್ಲರಿಗೂ ದೇವರ ಸಮಾಧಾನ ಶಾಂತಿ ಕೊಡ್ಲಿ, ಪ್ರತಿಯೊಬ್ಬರನ್ನ ದೇವರ ಆಶೀರ್ವಾದ ಮಾಡಲಿ ಅಂತ ಹಾರೈಸ್ತೇವೆ. ಮತ್ತು ಅದಲ್ಲದೆ ವಿಶೇಷವಾಗಿ ದೈವ ಸೇವಕರುಗಳು ಕೂಡ ಎಲ್ಲರೂ ಪ್ರತಿ ವರ್ಷ ಕರೆಸಿ ಅವ್ರಿಗೆ ಕೂಡ ಸ್ವಾಗತ ಮಾಡ್ತೇವೆ. ಇದೆಲ್ಲ ನಾಟಕ, ಡ್ರಾಮಾ, ಡಾನ್ಸ್ ಇವೆಲ್ಲ ಕ್ರಿಸ್ಮಸ್ ಹಬ್ಬದ ಈ ಒಂದು ತಿಂಗಳೆಲ್ಲ ಒಂದು ಪ್ರತಿಯೊಂದು ಕಾರ್ಯಕ್ರಮ ನಡೀತಾ ಇರ್ತದೆ. ನಮ್ಮಲ್ಲಿ 15ನೇ ತಾರೀಕು ಎಲ್ಲರೂ ಒಟ್ಟಿಗೆ ಸೇರಿ ಕಾರ್ಯಕ್ರಮ ಮಾಡಿ, ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಊಟ ಉಪಚಾರದಿಂದ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿ ಮತ್ತು ಎಲ್ಲರೂ ಶುಭಾಶಯ ಕೋರ್ಕೊಂಡು ನಾವೆಲ್ಲರೂ ದೇವರ ಆಶೀರ್ವಾದ ಪಡ್ಕೊಂಡು, ಗುರುಗಳ ಆಶೀರ್ವಾದ ಪಡ್ಕೊಂಡು ಅಂತ್ಯಾಶೀರ್ವಾದ ಮೂಲಕವಾಗಿ ಊಟವನ್ನು ಮಾಡ್ತೇವೆ. ಇದಕ್ಕೆಲ್ಲ ನಮ್ಮೆಲ್ಲ ಲೇಮೆನ್ಗಳು, ನಮ್ಮೆಲ್ಲ ಹಿರಿಯರು, ನಾಯಕರು, ವಿಶ್ವಾಸಿಗಳು, ನಮ್ಮ ಸಭೆ ಎಲ್ಲ ಪ್ರತಿಯೊಬ್ಬರೆಲ್ಲ ಇದಕ್ಕೆಲ್ಲ ಸಹಾಯ ಮಾಡ್ತಾರೆ. ಅವರಿಂದಲೇ ಈ ಕಾರ್ಯಕ್ರಮ ನಡೀತದೆ. ದೇವರು ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿ ಹಾರೈಸ್ತೇವೆ. ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೂಡ ಕೋರುವನಾಗಿದ್ದೇನೆ.